ಧಾರವಾಡದಲ್ಲಿ ವೈದ್ಯ ಪತ್ನಿಯಿಂದಲೇ ಪತಿಯ ಭೀಕರ ಹತ್ಯೆಯನ್ನು ಮಾಡಲಾಗಿದೆ. ಧಾರವಾಡದ ರಂಕಾಸ್ಟೆಲೋ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಖಾಸಗಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್ ಕೊಲೆಯಾಗಿರುವಂತಹ ಡಾಕ್ಟರ್ ಆಗಿದ್ದಾರೆ. ಚಿರಾಯು ಆಸ್ಪತ್ರೆಯ ವೈದ್ಯರಾಗಿದ್ದರು ಕಿರಣ್, ಹೆಂಡತಿಯಿಂದಲೇ ಹತ್ಯೆಯಾಗಿದ್ದಾರೆ. ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ನೇತ್ರ ತಜ್ಞೆಯಾಗಿದ್ದರು ಡಾಕ್ಟರ್ ಪ್ರಿಯಾಂಕಾಳ ವಿರುದ್ಧ ಈಗ ಕೊಲೆ ಆರೋಪ ಕೇಳಿಬರ್ತಾ ಇದೆ. ಧಾರವಾಡದಲ್ಲಿ ಇಬ್ಬರು ಡಾಕ್ಟರ್ಗಳ ಮಧ್ಯೆ ಈಗ ಫೈಟ್ ಶುರುವಾಗಿ ಈ ಫೈಟ್ ಕೊಲೆಯದರಲ್ಲಿ ಅಂತ್ಯ ಆಗಿರುವಂಥದ್ದು. ವೈದ್ಯ ಪತ್ನಿಯಿಂದಲೇ ಡಾಕ್ಟರ್ ಪತಿಯ ಭೀಕರ ಹತ್ಯೆಯಾಗಿದೆ. ಧಾರವಾಡದ ರಂಕಾಸ್ಟೆಲೋ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಖಾಸಗಿ ಆಸ್ಪತ್ರೆ ವೈದ್ಯ ಆಗಿದ್ರು ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್ ಈಗ ಕೊಲೆಯಾಗಿದ್ದಾರೆ. ಚಿರಾಯು ಆಸ್ಪತ್ರೆಯ ವೈದ್ಯರಾಗಿ ಕಿರಣ್ ಕೆಲಸ ಮಾಡ್ತಾ ಇದ್ರು. ಈಗ ಹೆಂಡತಿಯಿಂದಲೇ ಹತ್ಯೆ ಮಾಡಲಾಗಿದೆ. ಇನ್ನು ಪತ್ನಿ ಪ್ರಿಯಾಂಕಾ, ಈಕೆ ನೇತ್ರ ತಜ್ಞ ಆಗಿದ್ರು ಡಾಕ್ಟರ್ ಪ್ರಿಯಾಂಕಾ, ಸದ್ಯ ಈಗ ಕೊಲೆ ಆರೋಪ ಎದುರಿಸ್ತಾ ಇದ್ದಾರೆ. ರಕ್ತ ಹರಿಸಿ ಮೊಬೈಲ್ ನೋಡ್ತಾ ಡಾಕ್ಟರ್ ಪ್ರಿಯಾಂಕಾ ಕುಳಿತಿದ್ರಂತೆ. ಡಾಕ್ಟರ್ನ ಕೊಂದು ಮಗನ ಹತ್ಯೆಗೂ ಕೂಡ ಯತ್ನವನ್ನ ಮಾಡಿದ್ದಾರೆ. ಸದ್ಯ ಬಾಲಕನ ಸ್ಥಿತಿ ಚಿಂತಾಜನಕ ಆಗಿದೆ. ಈಗ ಮಗುವನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ನೋಡಿ ಎಂತೆಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅಂತ ಅಂದ್ರೆ ಅದು ಏನು ಸ್ಥಿತಿಗತಿಯೋ ಏನಾಗಿತ್ತೋ ಗೊತ್ತಿಲ್ಲ. ಸದ್ಯ ಇಬ್ರು ಕೂಡ ವೃತ್ತಿಯಲ್ಲಿ ವೈದ್ಯರಾಗಿದ್ರು, ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡಿದ್ರು ಹೆಸರಾಂತ ಹಾಸ್ಪಿಟಲ್ ಅಲ್ಲಿ. ಈಗ ಆಕೆ ಗಂಡನನ್ನು ಕೊಂದು ಮಗುವಿನ ಒಂದು ಹತ್ಯೆಗೂ ಕೂಡ ಸಂಚನ ರೂಪಿಸಿದ್ಲು. ಸದ್ಯ ಈಗ ಮಗುವಿಗೂ ಕೂಡ ಗಾಯ ಆಗಿದೆ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಗುವನ್ನು ಕೂಡ ಹಾಸ್ಪಿಟಲ್ಗೆ ಸೇರಿಸಲಾಗಿದೆ. ಈಗ ಗಂಡ ಮಾತ್ರ ಇಲ್ಲಿ ಮರಣ ಹೊಂದಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಡಾಕ್ಟರ್ ಮಧ್ಯೆ ಅದೇನು ರೀಸನ್ ಇತ್ತು ಅಥವಾ ಅದು ಯಾವ ವಿಚಾರ ಬಂದು ಮಾತಿಗೆ ಮಾತು ಬೆಳೆದು ಕೊಲೆಯಾದರೂ ಗೊತ್ತಾಗ್ತಾ ಇಲ್ಲ. ಸದ್ಯ ಕಿರಣ್ ಹೊನ್ನಣ್ಣನವರ್ ಈಗ ಕೊಲೆಯಾಗಿರುವಂಥದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ರು, ಚಿರಾಯು ಆಸ್ಪತ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಹೆಂಡತಿಯಿಂದಲೇ ಹತ್ಯೆ ಆಗಿದ್ದಾರೆ. ಇನ್ನು ಡಾಕ್ಟರ್ ಪ್ರಿಯಾಂಕಾ ಕೊಲೆ ಮಾಡಿದಾರಲ್ಲ, ಸೊ ಅವರು ನೇತ್ರ ತಜ್ಞೆಯಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ರು. ರಕ್ತ ಹರಿಸಿ ನೋಡಿ ಎಂತೆಂಥ ಮನಸ್ಥಿತಿ. ಕೊಲೆ ಮಾಡಿರೋದಲ್ಲದೆ ಆಕೆಗೆ ಭಯ ಕೂಡ ಆಗಿಲ್ಲ, ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿಲ್ಲ. ಮತ್ತೊಂದು ಕಡೆಗೆ ಮೊಬೈಲನ್ನು ನೋಡಿಕೊಂಡು ಕೂತಿದ್ದಾಳಂತೆ. ಸೊ ಇದ್ರ ಮಧ್ಯೆ ಮಗುವನ್ನು ಕೂಡ ಕೊಂದಿದ್ದಾಳೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಸದ್ಯ ಮಗುವಿನ ಪರಿಸ್ಥಿತಿ ಕೂಡ ಚಿಂತಾಜನಕ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದೆ. ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಡಾಕ್ಟರ್ ಕಿರಣ್ ಹೊನ್ನಣ್ಣನವರ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ವೈದ್ಯ ಪತಿಯ ಕೊಲೆ ಆರೋಪದಲ್ಲಿ ಸದ್ಯ ಈಗ ಪತ್ನಿಯನ್ನ ಬಂಧನ ಮಾಡಲಾಗಿದೆ. ಮತ್ತೊಂದು ಕಡೆಗೆ 8 ವರ್ಷದ ಮಗ, ಆತನ ಮೇಲೂ ಕೂಡ ಡಾಕ್ಟರ್ ಹತ್ಯೆಯನ್ನ ಮಾಡಿದಾರಂತೆ. ಸದ್ಯ ಈಗ ಮಗುವಿನ ಪರಿಸ್ಥಿತಿ ಇದೆಯಲ್ಲ ಗಂಭೀರ ಆಗಿದೆ. ಹಾಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಕೌಟುಂಬಿಕ ಕಲಹದಿಂದ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಧಾರವಾಡ ಪೊಲೀಸ್ ಆಯುಕ್ತರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸೊ ಮಗುಗೂ ಕೂಡ ಹೆತ್ತ ತಾಯಿ, ಈ ಜಗತ್ತಿನಲ್ಲಿ ಕೆಟ್ಟ ತಂದೆ ಇರ್ಬೋದಂತೆ ಕೆಟ್ಟ ತಾಯಿ ಇರಲ್ಲ ಅನ್ನುವಂಥ ಮಾತನ್ನು ಕೇಳಿದ್ವಿ. ಇಲ್ಲಿ ಈ ತಾಯಿ ಅದನ್ನು ಪ್ರೂವ್ ಮಾಡಿದ್ದಾಳೆ. ಗಂಡನನ್ನು ಕೊಂದಿದ್ದಲ್ಲದೆ ಮಗನಿಗೂ ಕೂಡ ಚಾಕು ಹಾಕಿದ್ದಾಳೆ. ಕರಳು ಕುಡಿಗೆ ಚಾಕು ಹಾಕಿರುವಂಥದ್ದು. ಸದ್ಯ ಹೆತ್ತವಳೆ ಮಗನ ಜೀವಕ್ಕೆ ಕುತ್ತನ್ನು ತಂದಿದ್ದಾಳೆ. ತಾಯಿಯಿಂದ ಮಗನ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಧಾರವಾಡದಲ್ಲಿ ವೈದ್ಯ ಪತ್ನಿಯಿಂದಲೇ ಪತಿಯ ಭೀಕರ ಹತ್ಯೆ ಈಗ ನಡೆದಿರುವಂಥದ್ದು. ನೋಡಿ, ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಬೆಚ್ಚಿ ಬೀಳಿಸುವಂಥ ಪ್ರಕರಣ ನಡೆದಿರುವಂಥದ್ದು. ಭೀಕರ ಘಟನೆ ಇಡೀ ರಾಜ್ಯವನ್ನೇ ಈಗ ಬೆಚ್ಚಿ ಬೀಳಿಸಿದೆ. ಅದು ಕೂಡ ವೈದ್ಯರ ವೃತ್ತಿಯಲ್ಲಿ, ಏನು ಅನ್ಎಜುಕೇಟೆಡ್ಸ್ ಅಲ್ಲ, ಏನೂ ಅಲ್ಲ, ಬಹಳ ದೊಡ್ಡ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ರು. ಇಬ್ರು ಕೂಡ ಡಾಕ್ಟರ್ ಆಗಿದ್ರು, ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ವೈದ್ಯ ಪತಿಯ ಕೊಲೆ ಆರೋಪದಲ್ಲಿ ಸ್ವತಃ ಪತ್ನಿಯೇ ಆರೋಪಿ ಸ್ಥಾನದಲ್ಲಿ ಈಗ ನಿಂತಿರುವಂಥದ್ದು. ಪತಿಯನ್ನ ಹತ್ಯೆ ಮಾಡಿ 8 ವರ್ಷದ ಮಗ ಇದ್ದ. ಸೊ ಆ 8 ವರ್ಷದ ಮಗನ ಮೇಲೂ ಚಾಕುವಿನಿಂದ ದಾಳಿ ಮಾಡಿಸಿದ್ದಾಳಂತೆ ಕೆಟ್ಟ ತಾಯಿ. ಸದ್ಯ ಧಾರವಾಡದ ರಂಕಾಸ್ಟೆಲೋ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಅರವಳಿಕೆ ತಜ್ಞರಾಗಿ ಕೆಲಸ ಮಾಡ್ತಿದ್ರು ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್ ಈಗ ಹತ್ಯೆ ಆಗಿದ್ದಾರೆ. ಮತ್ತೆ ಅವರ ಪತ್ನಿ ನೋಡಿ, ಉನ್ನತ ಹುದ್ದೆ, ನೇತ್ರ ತಜ್ಞೆ ನೋಡಿ, ಡಾಕ್ಟರ್ ಪ್ರಿಯಾಂಕಾ ವಿರುದ್ಧ ಈಗ ಕೊಲೆ ಆರೋಪ ಕೇಳಿಬರ್ತಾ ಇದೆ. ಸೊ ಈಗ ಕೌಟುಂಬಿಕ ಕಲಹ ನೋಡಿ, ಕಲಹ ಎಂತದೇ ಇರಲಿ, ಮಗು ಇದೆ ಅಂತ ಅಂದಮೇಲೆ ಅದನ್ನು ಕೂತ್ಕೊಂಡು ಸಾರ್ಟ್ ಔಟ್ ಮಾಡಿ ಬಗೆಹರಿಸ್ಕೋಬಹುದು. ಅದರ ಕೊಲೆ ಮಾಡುವಂತಹ ಅಲ್ಲಿ ತನಕ ಹೋಗಿದ್ದಾರೆ ಅಂತ ಅಂದ್ರೆ ಗಂಡನನ್ನು ಕೊಂದಿದ್ದಲ್ಲದೆ ಮಗುಗೂ ಕೂಡ ಹಲ್ಲೆ ಮಾಡಿರುವಂಥದ್ದು. ಸದ್ಯ ಈ ಭೀಕರ ಕೃತ್ಯಕ್ಕೆ ಕಾರಣವಾಗಿರೋದು ಈಗ ಕುಟುಂಬದ ಕಲಹ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಗೆ ರಾತ್ರಿ ವೇಳೆ
ಪತಿ ಮತ್ತು ಮಗ ಮಲಗಿದಾಗ ಚಾಕುವಿನಿಂದ ದಾಳಿ ನಡೆಸಲಾಗಿದೆ ಅಂತ ಕೂಡ ಈಗ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಕಡೆಗೆ ನೋಡ್ತಾ ಹೋಗೋದಾದ್ರೆ 8 ವರ್ಷದ ಪುತ್ರ ನಿಹಿಲ್ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಸದ್ಯ ಈಗ ಬಾಲಕನ ಸ್ಥಿತಿ ಗಂಭೀರ ಆಗಿದೆ. ಮಗು ಏನ್ ಮಾಡಿತ್ತು? ಗಂಡ ಹೆಂಡತಿ ನಿಮ್ ಜಗಳ, ನೀವು ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ತಿರೋ, ಹೊಡೆದಾಡ್ಕೊಂತೀರೋ, ಏನೋ ಮಾಡ್ತಿರೋ, ಆ ಮಗುನ ಯಾಕೆ ಹಲ್ಲೆ ಮಾಡಿದ್ರಿ? ಅದಕ್ಕೆ ಏನ್ ಗೊತ್ತಿತ್ತು? ಸದ್ಯ ಆಸ್ಪತ್ರೆಯಲ್ಲಿ ಮಗು ಚಿಕಿತ್ಸೆ ಮುಂದುವರೆದಿದೆ. ಮತ್ತೆ ಘಟನಾ ಸ್ಥಳಕ್ಕೆ ಈಗ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಈಗ ಸಂಬಂಧಿಕರು ಕೂಡ ಬಂದಿದ್ದಾರೆ. ಈ ಅನುಮಾನದಿಂದ ಡಾಕ್ಟರ್ ಕಿರಣ್ ಅವರಿಗೆ ಕರೆ ಮಾಡಿದ್ರು ಕೂಡ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ಸಂಬಂಧಿಕರು ಮನೆಗೆ ಬಂದಿದ್ದಾರೆ. ಪೊಲೀಸರಿಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಬಾಗಿಲು ತೆರೆದು ನೋಡಿದಾಗ ಭೀಕರ ದೃಶ್ಯ ಕಂಡುಬಂದಿದೆ. ಸದ್ಯ ಸ್ಥಳಕ್ಕೆ ಧಾರವಾಡ ಪೊಲೀಸ್ ಆಯುಕ್ತರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಈ ಕುರಿತಂತೆ ಧಾರವಾಡ ಆಯುಕ್ತರು ಶಶಿಕುಮಾರ್ ಮಾತನಾಡಿದ್ದಾರೆ. ಕೊಲೆ ಸ್ಥಳಕ್ಕೆ ಭೇಟಿ ಕೊಟ್ಟು ಬನ್ನಿ ಏನ್ ಹೇಳಿದ್ರು ಅಂತ ನೋಡ್ಕೊಂಡ್ ಬರೋಣ. ಕಿರಣ್ ಹೊನ್ನಣ್ಣನವರಂತ ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟರ್ ಇದ್ದಾರೆ, ಅನೆಸ್ಥೆಟಿಸ್ಟು, ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಇವಾಗ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್, ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಅಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗ ಆಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ, ಗಂಡ ಹೆಂಡತಿ ಮಗು, ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ, ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ, ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ. ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇಲಾಖೆ ಶಿ ಈಸ್ ಇನ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಶಾಕ್. ಏನೇನೋ ಹೇಳ್ತಾಳೆ ಆಕೆ, ಹೇಳಿದ್ದೆಲ್ಲ ನಾವಿಲ್ಲಿ ಹೇಳೋಕ್ಕಾಗಲ್ಲ. ಆಕೆ ಏನೇನೋ ವಿಚಿತ್ರವಾಗಿ ಹೇಳ್ತಾಳೆ. ಏನಾಗಿದೆ ಅನ್ನೋಂಥದ್ದನ್ನು ಈಗ ಅವ್ರ ಕುಟುಂಬ, ಕಿರಣ್ ಅವ್ರ ಕುಟುಂಬ ಸದಸ್ಯರು ಬಂದಿದ್ದಾರೆ, ಅವ್ರ ಸಿಸ್ಟರ್ ಬಂದಿದ್ದಾರೆ, ಅವ್ರ ರಿಲೇಷನ್ಸ್ ಬಂದಿದ್ದಾರೆ. ಅವ್ರು ಯಾರ ಕಡೆಯಿಂದಾದರೂ ಏನು ಕಂಪ್ಲೇಂಟ್ ಕೊಡ್ತಾರೆ ತೊಗೊಂಡು ಈಗಾಗಲೇ ನಾವು ಪ್ರಿಯಾಂಕಾ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಫೋನ್ ಎತ್ತಲಾಗನ ರೀ, ನಾವು ನೋಡಕ್ಕೆ ಬಂದು ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತಿ ರೀ. ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ ಅವನೇ ಅಂತಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಒಂದು ಬಿಟ್ಟಿವಲ್ರಿ. ನಾ ಹಳ್ಯ ರೀ. ನಾವು ಮಾವ್ರಿ ಅವ ಹಳ್ಯ. ಅರ್ಯಾಂದ ಕಾಲ್ ಮಾಡತ್ತಾರ್ರಿ ಮನ್ಯಾನಾರ. ನಮ್ಮ ಜಮಾತ ಇಡ್ಲಾರ್ರಿ ಗಾಡಿ ಮಾಡ್ಕೊಂಡು ಬಂದು ರೀ. ನಾವು ಹೆಬ್ಬಾಳ, ಶಂಕೇಶ್ವರ ಹೆಬ್ಬಾಳ. ಅವ್ರೀಗ ಒಂದು 15 ವರ್ಷ ಆತ್ರಿ. ನಮ್ಗೆ ಇಲ್ರಿ, ನಮ್ಮ ಮನ್ಯಾನ ರೀ. ಆಮಲ್ರಿ ನಮ್ಗೇನು ಗೊತ್ತಿಲ್ಲ. ಅವ್ರು ಡಾಕ್ಟರ್ ಅದಾರ. ಆಮಲ್ರಿ ನಮ್ಗೇನು ಗೊತ್ತಿಲ್ಲ. ನಾವು ಈಗ ಬಂದದ್ದು.